ಬಹಳ ದಿನಗಳ ಹಿಂದೆ ಜಪಾನ್ ದೇಶದಲ್ಲಿ ಸೂಬೆ ಅನ್ನೋ ಹುಡುಗಿ ಇದ್ಲು. ಬಹಳ ಚಂದದ ಹುಡುಗಿ, ಬಹಳ ಬುದ್ಧಿವಂತೆ, ಒಳ್ಳೆ ಗುಣವಂತೆ. ಇಷ್ಟಿದ್ರೂ ಅವಳಿಗೆ ಮದುವೆನೇ ಆಗಿರಲಿಲ್ಲ. ಯಾಕೆ ಗೊತ್ತಾ? ಅವಳ ಬಲಹುಬ್ಬಿನ ಮೇಲೆ ಆಳವಾದ ಗಾಯದ ಕಲೆ ಇತ್ತು. ಅದರಿಂದ ಅವಳ ಚಂದದ ಮುಖಕ್ಕೆ ಗ್ರಹಣ ಹಿಡಿದ ಹಾಗಿತ್ತು. ಅದನ್ನ ಮರೆಮಾಡ್ಲಿಕ್ಕೆ ಅವಳು ತನ್ನ ಕೂಡಲನ್ನ ಹುಬ್ಬಿನ ಮೇಲೆ ಬರೋ ಹಾಗೆ ಬಾಚ್ಕೊಳ್ತಿದ್ಲು. ನೋಡೋರಿಗೆ ಕಲೆ ಕಾಣ್ತಾ ಇರಲಿಲ್ಲ. ಆದ್ರೆ ಅವಳು ತನ್ನ ಮದುವೆ ಆಗೋ ಕೇಳಿದವರಿಗೆ ಮುಖದ ಮೇಲಿನ ಕಲೆಯನ್ನು ತೋರಿಸಿ ಇರೋ ವಿಷಯ ಹೇಳ್ತಾ ಇದ್ಲು. ಒಂದು ಮೇ ತಿಂಗಳಲ್ಲಿ ಚೆರ್ರಿ ಹೂಗಳ ಹಬ್ಬ ಬಂತು. ಚೆರ್ರಿ ತೋಟದಲ್ಲಿ ಹಾಡುತ್ತಾ ನರ್ತಿಸುತ್ತಿದ್ದ ಸೂಬೆಯನ್ನ ಆ ದೇಶದ ರಾಜಕುಮಾರ ನೋಡ್ದ. ಅವಳಲ್ಲಿ ಮೋಹಗೊಂಡ. ಮದುವೆಯಾದರೆ ಅವಳನ್ನೇ ಅಂತ ಹಠ ಹಿಡ್ದ. ಸೂಬೆಯ ಹೆತ್ತವರಿಗೆ ತುಂಬಾ ಸಂತೋಷವಾಯಿತು. ಆದರೆ ಸೂಬೆಗೆ ಮಾತ್ರ ದುಃಖವಾಯಿತು. ರಾಜಕುಮಾರ ನನ್ನ ಮುಖದ ಮೇಲಿನ ಕಲೆಯನ್ನು ನೋಡಿಲ್ಲ. ಅವನದನ್ನು ನೋಡಬೇಕು. ಅನಂತರವೂ ಅವನ ಮನಸ್ಸು ಬದಲಾಗದಿದ್ದರೆ ನೋಡೋಣ ಅಂದ್ಲು. ಅವಳ ವಿನಂತಿಯಂತೆ ರಾಜಕುಮಾರ ಅವಳ ಮನೆಗೆ ಬಂದ. ಗಂಚಲು ಹೂ ತುಂಬಿದ ಚೆರ್ರಿ ಮರದ ಕೆಳಗೆ ಇವರಿಬ್ಬರು ಭೇಟಿಯಾದರು. ಸೂಬೆ ಕೂದಲು ಸರಿಸಿ ಗಾಯದ ಕಲೆ ಕಾಣುವ ಹಾಗೆ ಮಾಡಿದ್ಲು. ರಾಜಕುಮಾರ ದಂಗಾದ. ಅಷ್ಟು ಕೆಟ್ಟದಾಗಿ ಕಾಣ್ತಿತ್ತು ಆ ಕಲೆ. ರಾಜಕುಮಾರ ಒಳ್ಳೆಯವನು. ಅವಳ ಕಣ್ಣಿನಿಂದ ಸುರಿಯುತ್ತಿದ್ದ ನೀರನ್ನ ಕಂಡು ಅವನ ಹೃದಯವೂ ಕರಗಿತು. ಇದು ಹೇಗಾಯ್ತು? ಚಿಕ್ಕವಳಿದ್ದಾಗ ಬಿದ್ದು ಹೀಗಾಯ್ತೆ ಅಂತ ವಿಚಾರಿಸಿದ. ಅದಕ್ಕೆ ಅವಳು, ಚಿಕ್ಕವಳಿದ್ದಾಗ ನಮ್ಮ ಕುಟುಂಬ ಅಜ್ಜನ ಮನೆಗೆ ಹೋಗ್ತಾ ಇತ್ತು. ದಾರೀಲಿ ವಿಶ್ರಾಂತಿಗೆ ಅಂತ ಒಂದು ತೋಪಿನಲ್ಲಿ ಬಿಡುಬಿಟ್ಟಿದ್ವಿ. ಆ ಸಂಜೆ ಅಲ್ಲಿಗೆ ಹುಡುಗರು ಒಂದು ಗುಂಪು ಆಟಕ್ಕೆ ಅಂತ ಬಂತು. ಬಂದವರಲ್ಲಿ ರಾಜಕುಮಾರ, ಮಂತ್ರಿಕುಮಾರ ಇತ್ಯಾದಿ ತುಂಬಾ ದೊಡ್ಡ ಮನುಷ್ಯರ ಮಕ್ಕಳೆಲ್ಲ ಇದ್ರು. ರಾಜಕುಮಾರ ಬೀಸಿ ಬಗದ ಕಲ್ಲು ಬಂದು ನನ್ನ ಹಣೆಗೆ ಬಡಿತು. ನಾನು ಕಣ್ಣು ಕತ್ತಲು ಬಂದು ಬಿದ್ದೆ. ಅದನ್ನ ನೋಡಿ ಹುಡುಗರೆಲ್ಲ ಹೆದರಿ ಓಡಿ ಹೋದ್ರಂತೆ. ನನ್ನ ಹೆತ್ತವರು ನನಗೆ ಔಷಧೋಪಚಾರ ಮಾಡಿ ವಾಪಸ್ಸು ನಮ್ಮೂರಿಗೆ ಬಂದ್ರು. ಅನಂತರ ಎಷ್ಟು ಪ್ರಯತ್ನಿಸಿದರೂ ಗಾಯದ ಕಲೆ ಮಾತ್ರ ಹಾಗೆ ಉಳಿತು. ಮುಂದೆ ನಾನು ಬೆಳೀತಾ ಇದ್ದ ಹಾಗೆ ಅದೂ ಬೆಳೀತು. ಇದರಿಂದ ಯಾರೂ ನನ್ನನ್ನ ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ ಅಂತ ದಾಳದಳ ಅಂತ ಅತ್ತೆ ಬಿಟ್ಲು. ಈಗ ಅಳೋ ಸರದಿ ರಾಜಕುಮಾರಂದಾಯಿತು. ಅವಳ ಕೈ ಹಿಡಿದು, ಆ ರಾಜಕುಮಾರ ನಾನೇ. ಮಕ್ಕಳ ಆಟಿಕೆಯಿಂದ ಹೊಡೆದ ಕಲ್ಲು ನಿನ್ನ ತಲೆಗೆ ಬಡಿದು ನೀನು ಬಿದ್ದೆ ನೋಡು. ಆಮೇಲೆ ನಿನ್ನ ಹಣೆಯಿಂದ ರಕ್ತ ಸುರಿಯೋಕೆ ಶುರುವಾಯಿತು. ಅದು ನಿನ್ನ ಕಣ್ಣಿನಿಂದ ಇಳಿತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಬಹುಶಃ ನಿನ್ನ ಕಣ್ಣಿನ ಗುಡ್ಡನೇ ಹೊಡೆದು ಹೋಗಿದೆ ಅಂತ ನಾನು ಹೆದರಿ ಹೋದೆ. ಮನೆಯವರಿಗೆ ಗೊತ್ತಾದ್ರೆ ರಂಪವಾಗುವುದು ಖಂಡಿತವಾಗಿತ್ತು. ಅದಕ್ಕೆ ನಾನು ಓಡಿ ಹೋದೆ. ಮತ್ತೆ ನಡೆದದ್ದನ್ನ ಯಾರಿಗೂ ಹೇಳಲಿಲ್ಲ. ನಿಜಕ್ಕೂ ನನ್ನನ್ನು ನಂಬು. ಇಷ್ಟು ವರ್ಷಗಳು ತಪ್ಪಿತಸ್ಥ ಭಾವನೆಯಿಂದ ನರಳಿದ್ದೀನಿ. ಇವತ್ತು ನಿನ್ನ ಕಣ್ಣಿಗೆ ಏನೂ ತೊಂದರೆಯಾಗಲಿಲ್ಲ ಅಂತ ತಿಳಿದು ಸಮಾಧಾನ ಅನ್ನಿಸ್ತಿದೆ. ಮತ್ತೆ ನಾನು ನಿನ್ನನ್ನೇ ಮದುವೆಯಾಗೋದು ಅಂತ ಅಂದ. ಮಾತು ಕೊಟ್ಟ ಹಾಗೆ ಅವಳನ್ನೇ ಮದುವೆಯಾದ. ಪ್ರತಿದಿನ ತನ್ನ ಕುಂಚದಿಂದ ಅವಳ ಹುಬ್ಬನ್ನ ಕಲೆ ಕಾಣದ ಹಾಗೆ ತಿದ್ದುತ್ತಿದ್ದ. ಅದು ಎಷ್ಟು ಸುಂದರವಾಗಿರ್ತಿತ್ತು ಅಂದ್ರೆ, ಜಪಾನ್, ಚೀನಾಗಳಲ್ಲಿ ಹೆಂಗಳೆಯರು ಸರಿಯಾಗಿರೋ ತಮ್ಮ ಹುಬ್ಬುಗಳನ್ನು ಮಸಿಯಿಂದ ತಿದ್ದುಕೊಳ್ಳೋ ಫ್ಯಾಷನ್ ಶುರುವಾಯಿತು ಅಂತಾರೆ. ಕಂದ, ಸೂಬೆಯ ಸತ್ಯಸಂಧತೆಯಿಂದ ಅವಳ ಬದುಕು ಹಸನಾಯಿತು. ಹಾಗೆ ರಾಜಕುಮಾರನ ಸತ್ಯಪ್ರೇಮದಿಂದ ಅವನಿಗೆ ಸೂಬೆಯಂತಹ ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಬದುಕಿನಲ್ಲಿ ಯಾರು ಸತ್ಯವನ್ನೇ ಆಚರಿಸ್ತಾರೋ, ಅಂದರೆ ಮಾತಿನಿಂದ, ಕೆಲಸದಿಂದ, ಮನಸ್ಸಿನಿಂದ ಪಾಲಿಸ್ತಾರೋ ಅವರಿಗೆ ಸಕಲ ಸುಖ, ಶಾಂತಿ ಸಿಕ್ಕೇ ಸಿಗುತ್ತೆ ಅಂತಾರೆ ನಮ್ಮ ಹಿರಿಯರು. ಸತ್ಯವನ್ನು ನಂಬಿದವನಿಗೆ ದೇವರನ್ನ ಹುಡುಕುವ ಬೇಕಾಗಿಲ್ಲ. ಯಾಕಂದ್ರೆ ಸತ್ಯವೇ ಅವನೊಳಗಿನ ದೇವರು. ಸುಳ್ಳು ಕ್ಷಣಿಕ ಗೆಲುವು ಕೊಡಬಹುದು, ಆದರೆ ಸತ್ಯ ಮಾತ್ರ ಶಾಶ್ವತವಾಗಿ ದೇವರಂತೆ ನಿಂತುಕೊಳ್ಳುತ್ತದೆ. ಸತ್ಯದ ದಾರಿಯಲ್ಲಿ ನಡೆಯುವವನು ಒಬ್ಬನೇ ಇರಬಹುದು, ಆದರೆ ಅವನ ಜೊತೆ ದೇವರೇ ಇರ್ತಾನೆ. ದೇವರನ್ನ ನೋಡ್ಬೇಕಾ? ಕನ್ನಡಿ ಮುಂದೆ ನಿಂತು ಸತ್ಯವಾಗಿ ನೋಡು. ಅಲ್ಲಿ ಕಾಣೋದೇ ದೇವರು. ಸತ್ಯದ ಮುಂದೆ ತಲೆಬಾಗದವರು ದೇವರ ಮುಂದೆ ತಲೆಬಾಗಿದರೂ ಪ್ರಯೋಜನವಿಲ್ಲ. ಯಾಕಂದ್ರೆ ಸತ್ಯವೇ ದೇವರು. ಇಂತಹ ಮತ್ತೊಂದು ಒಳ್ಳೆಯ ಟಾಪಿಕ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.